ಡಾಕ್ಟರ್ ರವಿ ಪ್ರಕಾಶ್ ಸರ್ ಅಂತ. ಸೊ ಅವ್ರದ್ದು ವಿಂಟೇಜ್ ಕಲೆಕ್ಷನು, ಕಂಡಾಬಟ್ಟೆ ವಿಂಟೇಜ್ ಕಲೆಕ್ಷನ್ ಇದೆ. ಆಲ್ಮೋಸ್ಟ್ ಒಂದು 150 ಕಾರ್ಸ್ ಇದೆ ಅವ್ರ ಹತ್ರ. ಪಾರಿಜಾತ ಮರದ ಕೆಳಗೆ ಟ್ರೆಷರ್ ಅಂದರೆ ನಿಧಿನ ಹೌಸ್ ಇಟ್ಟಿರ್ತಾರಲ್ಲ. ಸೊ ಬ್ಯಾಚಲರ್ ಪಾರ್ಟಿ 26 Jan ರಿಲೀಸು. ಸೊ ಹಲೋ ಐ ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಇವತ್ತಿನ ವ್ಲಾಗ್ ಸ್ಪೆಷಲ್ ಏನು ಅಂದರೆ, ಇವತ್ತು ಸಂಕ್ರಾಂತಿ ಹಬ್ಬ. ಸೊ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ಇವತ್ತಿನ ತಿಂಡಿ ಅಪ್ಪ ಮಾಡ್ತಾ ಇದ್ದಾರೆ ಪೊಂಗಲ್, ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡ್ತಾ ಇರೋದು. ಸೊ ದೇವರಿಗೆ ನೈವೇದ್ಯ ಇಡೋಕ್ಕೋಸ್ಕರ ತಾಮ್ರ ಪಾತ್ರೆಯಲ್ಲಿ ಮಾಡ್ತಾ ಇರೋದು. ಸೊ ಇವತ್ತು ಅಮ್ಮನಿಗೆ ರೆಸ್ಟು, ಸೊ ಅದಕ್ಕೆ ಅಪ್ಪ ಮಾಡ್ತಾ ಇದ್ದಾರೆ. ಸೊ ಅಪ್ಪನ ಅಡಿಗೆ ಇವತ್ತು. ಈಗ ಪಾರಿಜಾತ ಹೂ ಕೀಳೋಕೆ ಎಂದು ಬಂದಿದ್ದು ಪಾರ್ಕಲ್ಲಿ. ಸೊ ನಮ್ಮ ಮನೆ ಪಕ್ಕದಲ್ಲಿ ಇರೋ ಪಾರ್ಕು. ಇಲ್ಲಿ ಇದು ವಾಟರ್ ಲಿಲ್ಲಿ ಇದು. ಸೊ ಇದು ತಾವರೆ ಅಲ್ಲ. ಸೊ ತೋರಿಸೋಣ ಅಂತ ಕಪ್ಪೆಗಳೆಲ್ಲ ಜಂಪ್ ಆಗ್ತಿದೆ. ಸರಿ, ಸೊ ಫುಲ್ ಫ್ಲವರಿಂಗ್ ಆಗಿದೆ. ಸೊ ಈ ಪಾರಿಜಾತ ಹೂ ಸ್ಪೆಷಾಲಿಟಿ ಏನು ಅಂತಂದರೆ, ಸೊ ಅದು ಹೆಕ್ತಾ ಮಾತಾಡೋಣ. ಸೊ ಪಾರಿಜಾತ ಹೂವು ಸಮುದ್ರ ಮಂಥನ ಮಾಡುವಾಗ ರಾಕ್ಷಸರು ಮತ್ತು ದೇವಲೋಕದವರು 5 ವಸ್ತುಗಳು ಸಿಗುತ್ತೆ. ಸೊ 5 ವಸ್ತುಗಳಲ್ಲಿ ಇದು ಒಂದು. ಸೊ ಇದನ್ನು ಹರಿ ಶೃಂಗಾರ ಅಂತಲೂ ಕರೀತಾರೆ, ಯಾಕಂದರೆ ಶ್ರೀಕೃಷ್ಣ ಪರಮಾತ್ಮರಿಗೆ ತುಂಬ ಇಷ್ಟವಾದಂಥ ಹೂವು. ಸೊ ಯಾವುದೇ ಹೂವು ಬೇಕಾದರೂ, ಸೊ ಹೂವುಗಳು ನೆಲಕ್ಕೆ ಬಿದ್ದರೆ ದೇವರಿಗೆ ಸಲ್ಲೋದಿಲ್ಲ ಅಂತಾರೆ. ಸೊ ಈ ಹೂವನ್ನ ನೆಲದಿಂದನೇ ಹೆಕ್ಕಬೇಕು. ಸೊ ಈ ಹೂವು ಮಾತ್ರ ನೆಲಕ್ಕೆ ಬಿದ್ದು ದೇವರಿಗೆ ಸಲ್ಲುವಂಥ ಹೂವು. ಸೊ ಮತ್ತು ಈ ಹೂವು ಸೊ ಶ್ರೀಕೃಷ್ಣ ಪರಮಾತ್ಮರಿಗೆ ಇಷ್ಟವಾದಂಥ ಹೂವು. ಸೊ ರುಕ್ಮಿಣಿ ಮಾತೆಗೆ ಗಿಫ್ಟ್ ಕೊಟ್ಟಿರ್ತಾರೆ ಸೊ ಈ ಹೂವನ್ನ. ಸೊ ಒಂದೊಂದು ಸ್ಟೋರಿಗಳಿದೆ. ಸೊ ಆ್ಯಕ್ಚುಲಿ ನನಗೆ ಗೊತ್ತಿರುವಂತಹ ಒಂದು ಕಥೆ ನಾನು ನಿಮ್ಗೆ ಹೇಳಿದಷ್ಟೇ. ಸೊ ಇದನ್ನು ಇದರಲ್ಲಿ ಹೇಳಿದ್ದಾರೆ, ನಮ್ಮ ರಕ್ಷಿತ್ ಶೆಟ್ಟಿ ಸರ್ದು ಮೂವಿಯಲ್ಲಿ, ಅವನೇ ಶ್ರೀಮನ್ನಾರಾಯಣ ಫಿಲಮಲ್ಲೂ ಹೇಳಿದ್ದಾರೆ. ಪಾರಿಜಾತ ಮರದ ಕೆಳಗೆ ಟ್ರೆಷರ್ ಅಂದರೆ ನಿಧಿನ ಹೌಸ್ ಇಟ್ಟಿರ್ತಾರಲ್ಲ. ಒಂದು 6 ಗಂಟೆ ನಂತರ ರೆಗ್ಯುಲರಾಗಿ ತಗೋತಿದ್ದು ಹೆಕ್ತಿದ್ದು. ಈಗ 4 ಗಂಟೆ. ಸೊ ಹಾಗಾಗಿ ಸ್ವಲ್ಪ ಅಳ್ಳಾಡಿಸಿ ಅದು ಇದು ರಾತ್ರಿನೇ ಹರಳಿಬಿಡುತ್ತೆ ಹೂವು. ಬೆಳಗ್ಗೆ ತನಕ ಕಾಯ್ಬೇಕು, ಇದಾಗಲ್ಲ ಅದು. ಸೊ ರಾತ್ರಿ ಒಂದು 7 ಗಂಟೆ 8 ಗಂಟೆ ನಂತರ ಹರಳುತ್ತೆ. ಬೆಳಗ್ಗೆ ಅಷ್ಟೊಳಗೆಲ್ಲ ಉದುರೋಗುತ್ತೆ. ಸೊ ಪೊಂಗಲ್ಲಿಗೆ ಈಗ ಕೊಬ್ಬರಿ ತುರಿಬೇಕು, ಲೇಟ್ ಆಗೋಯ್ತು. ಅಲ್ಲಿ ಹೂ ಕೀಳ್ತಾ ವೀಡಿಯೋ ಮಾಡಿದ್ನ, ಲೇಟ್ ಆಗೋಯ್ತು. ಸೊ ನನ್ನ ಫೇವ್ರೆಟ್ ಸ್ವೀಟ್ ಪೊಂಗಲ್ ರೆಡಿ. ಸೊ ಸಂಕ್ರಾಂತಿ ಅಂದರೆ ಮೇನೇ ಎಳ್ಳು ಬೆಲ್ಲ. ಸೊ ಏನು ಮಾತಾಡ್ತಿರೋ ಗೊತ್ತೀರಾ, ಒಳ್ಳೇದಂತೂ ಮಾತಾಡಿ, ಎಳ್ಳು ಬೆಲ್ಲ ತಿಂದು. ಸೊ ಆ್ಯಕ್ಚುಲಿ ಈಗ RTO ಪಾಸಿಂಗ್ ತಂದಿರೋದು ಕಾರಣ. ರನ್ನಿಂಗ್ ಇದೆ, ಪಾಸಿಂಗ್ ರನ್ನಿಂಗ್ ಇದೆ. ಸೊ ಎಕ್ಸ್ಪೈರ್ ಆಗುತ್ತೆ ಇನ್ನು 3 ಮಂತ್ಸಲ್ಲಿ. ಸೊ ಹಾಗಾಗಿ ಪಾಸಿಂಗಿಗೆ ಅಪ್ಲೈ ಮಾಡಿದ್ವಿ. ಸೊ ಈಗ ಟೆಸ್ಟು ಗಾಡಿ. ಸೊ ಯಾವುದೋ ಒಂದು ಗೊತ್ತಾಯ್ತಲ್ಲ, ಇಂಟೀರಿಯರ್ ನೋಡ್ತಿದ್ದಾಗೆ ಗೊತ್ತಾಗಿರುತ್ತೆ ನಮ್ಮ ಸಿಂಹ. ಸೊ ಮುಂದೆ ನೋಡ್ಬೋದು ಕ್ಯೂ ಅಲ್ಲಿದೆ. ಸೊ ಈಗ RTO ಆಫೀಸ್ ಹತ್ರನೇ ಇದ್ದೀನಿ. ನನಗೆ ಬ್ರೋಕರ್ ಇನ್ನೂ ಫೋನ್ ಮಾಡಲಿಲ್ಲ. ಸೊ ಅಲ್ಲಿ ಕ್ಯೂ ಕಾಣ್ತಿದೆಯಲ್ಲ, ಸೊ ಝೂಮ್ ಮಾಡ್ತೀನಿ ತೊಳಿ. ಸೊ ಆ ಕ್ಯೂ ಹತ್ರ ಹೋಗಿ ನಿಲ್ಲಬೇಕು. ನಮ್ಮ ಬ್ರೋಕರ್ ಇನ್ನೂ ಫೋನ್ ಮಾಡಲಿಲ್ಲ. ಸೊ ಹಾಗಾಗಿ ಇಲ್ಲೇ ನಿಲ್ಲಿಸಿದ್ದೀನಿ. ಈ ವರ್ಕ್ ಆದಮೇಲೆ ಇನ್ನು ಬೇರೆ ವರ್ಕ್ಗಳಿದೆ. ಸೊ ಅದೇನು ಅಂತ ತೋರಿಸ್ತೀನಿ. ಸೊ ಆ್ಯಕ್ಚುಲಿ 2 ವರ್ಕ್ ಇದೆ. ಒಂದು AC ರಿಪೇರ್ ಮಾಡಿಸ್ಬೇಕು,
ಇನ್ನೊಂದು ಇದಕ್ಕೆ ಟಿಂಟೆಡ್ ಅಂದರೆ ಕೂಲಿಂಗ್ ಪೇಪರ್ ಹಾಕ್ಸ್ಬೇಕು. ಸೊ ಲೀಗಲಾಗಿ 30% ಇರೋದು, ಸೊ ಅದನ್ನೇ ಹಾಕ್ಸೋಣ ಅಂತ. ಯಾಕಂದರೆ ಇದು ಫುಲ್ ಪ್ಲೇನು. ಸೊ ಈಗಿನ ಗ್ಲಾಸ್ ಆದರೆ ಯು ವಿ ರಿಡಕ್ಷನ್ ಎಲ್ಲ ಇದೆ. ನಾರ್ಮಲ್ ಅಂದರೆ ಅವ ಲೇಟೆಸ್ಟ್ ಗಾಡಿಗಳಲ್ಲಿ ಯು ವಿ ರಿಡಕ್ಷನ್ ಗ್ಲಾಸ್ ಇದೆ. ಸೊ ಇದು ಯಾವ ಯು ವಿ ರಿಡಕ್ಷನ್ನು ಇಲ್ಲ, ಕಂಡಾಬಟ್ಟೆ ಬಿಸಿಲು ಬರುತ್ತೆ. ಸೊ ಹಾಗಾಗಿ ಕೂಲಿಂಗ್ ಪೇಪರ್ ಹಾಕ್ಸ್ಬೇಕು. ಸೊ ಲೀಗಲ್ ಇರೋದು 30%. ಸೊ ಅದನ್ನೇ ಹಾಕ್ಸೋಣ ಅಂತ. ನೆಕ್ಸ್ಟು ಲೋಗೋ ಫಿಟ್ ಮಾಡಿಸ್ಬೇಕು. ಸೊ ಲೋಗೋ ಎತ್ಕೊಂಡು ಬಂದಿದ್ದೀನಿ, ಆ ಲಾಕ್ ಸಿಗ್ತಾಯಿಲ್ಲ. ಲಾಕ್ ಫಿಟ್ ಮಾಡಿಸಿ ಇದಕ್ಕೊಂದು ಮ್ಯೂಸಿಕ್ ಸಿಸ್ಟಮ್ ಹಾಕೋಣ ಅಂತ. ಸೊ ಆ್ಯಕ್ಚುಲಿ ಅದು ತಂದಿಟ್ಟಿದ್ದೀವಿ. ಸೊ ಅದೇ ಅಳತೆಗೆ ಇದನ್ನು ಮಾಡಿರೋದು. ಸೊ ಇಲ್ಲಿ ಸ್ವಲ್ಪ ವರ್ಕ್ಗಳು ಹಾಕಬೇಕು ಇನ್ನು. ಸೊ ಆ ವರ್ಕ್ಗೋಸ್ಕರ ವೆಯ್ಟಿಂಗು. ಸೊ ಆ್ಯಕ್ಚುಲಿ ಇದರಲ್ಲಿ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇಲ್ಲ. ಯಾಕಂದರೆ ಆಗಿನ ಕಾಲದಲ್ಲಿ ಯಾವ ಮ್ಯೂಸಿಕ್ ಸಿಸ್ಟಮ್ ಇತ್ತು, ಯಾವುದೂ ಇರಲಿಲ್ಲ. ಸೊ ರೇಡಿಯೋಸ್ ಇತ್ತು, AM FM ರೇಡಿಯೋಸ್ ಇತ್ತು. ಸೊ ಅದು ಇಲ್ಲೊಂದು ಕನ್ಸೋಲಲ್ಲಿ ಬರುತ್ತೆ. ಸೊ ಅದು ಇಷ್ಟೇ ಚಿಕ್ಕದು. ಸೊ ಈಗಿಂದೆಲ್ಲ ಆ್ಯಂಡ್ರಾಯ್ಡು ಟಚ್ ಸ್ಕ್ರೀನ್ ಎಲ್ಲ ಬೇಕು, ಯಾಕಂದರೆ ಅಪ್ಡೇಟೆಡ್ ಆಗಬೇಕಲ್ಲ ನಾವು ಸಹ. ಸೊ ಹಾಗಾಗಿ ಇದಕ್ಕೆ ಇದು ಮಾಡ್ತಾ ಇರೋದು. ಸೊ ಅಲ್ಲಿ ಇನ್ಸ್ಪೆಕ್ಟರ್ ಇದ್ದಾರೆ. ಸೊ ಬ್ರೋಕರ್ ಬಂದರು, ಬಟ್ ಅವ್ರ ಹತ್ರ ಒಂಚೂರು ಮಾತಾಡಬೇಕು ಪೇಪರ್ಗೆ. ಸೊ ಫೈನಲಿ ಓವರ್. ಶೆಕೆ ಬೆವರು ಕಿತ್ಕೊಂಡು ಹರಿತಾ ಇದೆ, ಫುಲ್ ಶೆಕೆ. ಸೊ ಆ್ಯಕ್ಚುಲಿ ಪಾಸಿಂಗ್ ಆಯಿತು, ಯಾವುದೇ ಪ್ರಾಬ್ಲಮ್ ಇಲ್ಲ. ಸೊ ಯಾಕಂದರೆ ಗಾಡಿನೇ ಕಂಡೀಷನಲ್ಲಿದೆ, ಪಾಸಿಂಗ್ ಮಾಡಿಕೊಡ್ತಾರೆ. ಮತ್ತು ಇದು ವಿಂಟೇಜ್ ಅಲ್ಲ, ಸೊ ವಿಂಟೇಜ್ ಸ್ಪೆಷಲ್ ಕ್ಯಾಟಗರಿ ಇದೆ. ಸೊ ಹಾಗಾಗಿ ಪ್ರಿಸರ್ವ್ ಮಾಡ್ತಾರೆ ಇದನ್ನೆಲ್ಲ. ಸೊ ಹಾಗಾಗಿ ಇನ್ನು ಮುಂದಕ್ಕೂ ಸಿಗೋದಿಲ್ಲ. ಮತ್ತು ಇಂಡಿಯಾದಲ್ಲಿ ಇರೋದೇ ಒಂದು ಮಾಡಲು. ಆ್ಯಕ್ಚುಲಿ ಎರಡಿದೆ, ಒಂದು ಕೊಯಮತ್ತೂರಲ್ಲಿದೆ. ಸೊ ಅದು ಮ್ಯೂಸಿಯಮಲ್ಲಿದೆ, ರನ್ನಿಂಗ್ ಇಲ್ಲ. ಇನ್ನೊಂದು ಇದರಲ್ಲಿದೆ, ಬೆಂಗಳೂರಲ್ಲಿ ಡಾಕ್ಟರ್ ರವಿಪ್ರಕಾಶ್ ಸರ್ ಅಂತ. ಸೊ ಅವ್ರದ್ದು ವಿಂಟೇಜ್ ಕಲೆಕ್ಷನು, ಕಂಡಾಬಟ್ಟೆ ವಿಂಟೇಜ್ ಕಲೆಕ್ಷನ್ ಇದೆ. ಆಲ್ಮೋಸ್ಟ್ ಒಂದು 150 ಕಾರ್ಸ್ ಇದೆ ಅವ್ರ ಹತ್ರ. ಸೊ ಅವ್ರ ಹತ್ರ ಒಂದಿದೆ, ಅದು ಬಿಟ್ಟರೆ ನಮ್ಮ ಹತ್ರನೇ ಇರೋದು. ರೋಡಲ್ಲಿ ರನ್ನಿಂಗ್ ಇರೋದು ನಮ್ಮದು ಮಾತ್ರ. ಸೊ ಹಾಗಾಗಿ ನನ್ನ ಕ್ಯಾಪ್ಷನಲ್ಲೂ ಅದೇ ಹಾಕಿರೋದು, ರನ್ನಿಂಗ್ ಆನ್ ರೋಡ್ ಅಂತ. ಇಂಡಿಯಾಸ್ ಓನ್ಲಿ Peugeot 504 ರನ್ನಿಂಗ್ ಆನ್ ರೋಡ್ ಅಂತ ಕ್ಯಾಪ್ಷನ್ ಹಾಕಿರೋದು. ಸೊ ಪಾಸಿಂಗ್ ಆಯಿತು. ಈಗ ಬೇರೆ ಕೆಲಸ ಇದೆ. ಸೊ ಅಲ್ಲಿಗೆ ಹೋಗೋಣ. ಇಲ್ಲಿಂದ ಫಸ್ಟ್ ಜಾಗ ಖಾಲಿ ಮಾಡಬೇಕು, ಕಂಡಬಟ್ಟೆ ಶೆಕೆ. ಸೊ ಆ್ಯಕ್ಚುಲಿ ಪಾಸಿಂಗಲ್ಲಿ ಇದ್ದಾಗ ಗಾಡಿ ರನ್ನಿಂಗ್ ಮಾಡೋಕ್ಕಾಗಲ್ಲ, AC ಹಾಕೋಕ್ಕೆ. ಸೊ ಈಗ AC ಆನ್ ಮಾಡ್ಕೊಂಡು ಹೋಗ್ಬೇಕು, ಯಾಕೆ ಬಿಸಿಲು ಜೋರು. ಓಕೆ, ಮತ್ತೆ ಸಿಗೋಣ. ಸೊ ಈಗ ಮಣಿಪಾಲ್ ಒಳಗೆ ಹೋಗೋಣ, ಕ್ಯಾಂಪಸ್ ಒಳಗೆ. ಸುಮ್ಮನೆ ಜಸ್ಟ್ ಒಂದು ಡ್ರೈವ್ ಅಷ್ಟೇ. ಲಾರಿ ತಿರ್ಗಿಸ್ದಂಗೆ ಆಗುತ್ತೆ ಅವರು. ಆಲ್ಮೋಸ್ಟ್ ಫುಲ್ ರೋಡ್ ನಡೆದಿದ್ದೀನಿ. ಆ ಕಡೆ ಲೆಫ್ಟಿಗೆ ಹೋಗಿ ಈ ಕಡೆ ಲೆಫ್ಟಿಗೆ ಬಂದಿದ್ದೀನಿ. ಆ್ಯಕ್ಚುಲಿ AC ವರ್ಕ್ ಆಗ್ತಾಯಿತ್ತು, ಕೂಲ್ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ತಂದಿದ್ದೆ, ಬ್ಲಾಕ್ ಆಗಿದೆಯಂತೆ, ಫುಲ್ ಬಿಚ್ಚಾಕಿದ್ದಾರೆ. ಸಂಜೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಗಾಡಿ ಇಲ್ಲೇ ನಿಲ್ಸೋಗ್ಬೇಕು. ಸಂಜೆ ಕೊಡ್ತಾರಾ ನಾಳೆ ಕೊಡ್ತಾರಾ ಗೊತ್ತಿಲ್ಲ. ಸೊ ಈಗ ಮನೆಗೆ ಬಸ್ಸಲ್ಲಿ ಹೋಗಬೇಕು. ಇಲ್ಲಿ ಟೆಂಪೋ ಟ್ರಾವೆಲರ್ ಹೋಗ್ತಿದೆಯಲ್ಲ, ಅವ್ರು ಇಲ್ಲೇ ಪರಿಚಯ ಆದರು. ಡ್ರಾಪ್ ಕೊಡ್ತೀನಿ ಅಂದರು, ಬೇಡ ಬಸ್ಸಲ್ಲಿ ಹೋಗ್ತೀನಿ ಅಂದೆ. ಸೊ ಇಲ್ಲಿಂದ 2 ಬಸ್ ಕ್ಯಾಚ್ ಮಾಡ್ಕೊಂಡು ಹೋಗಬೇಕು. ಇಲ್ಲಿಂದ ಸಿಟಿ ಬಸ್ ಸ್ಟ್ಯಾಂಡಿಗೊಂದು, ಸಿಟಿ ಬಸ್ ಸ್ಟ್ಯಾಂಡಿಂದ ಮತ್ತು ನಮ್ಮ ಏರಿಯಾಗೊಂದು. ಸೊ ಫುಲ್ ಖಾಲಿ ಇದೆ ನೋಡಿ ಬಸ್ಸು. ಸೊ ಈಗ ತಾನೇ ಹೊರಟಿದ್ದು. ಮತ್ತು ಪರ್ಯಾಯ ನಡೀತಿರೋದ್ರಿಂದ ಬಸ್ಗಳದ್ದು ರೂಟೆಲ್ಲ ಚೇಂಜ್ ಇದೆ. ಹಾಗಾಗಿ ಫುಲ್ಲು ಖಾಲಿ ಹೋಗ್ತಾ ಇದೆ. ಸೊ
ಸೊ ಬಸ್ಸಲ್ಲಿ ಹೋಗೋದೇ ಒಂಥರ ಮಜಾ. ಸೊ ಬ್ಯಾಚುಲರ್ ಪಾರ್ಟಿ 26 Jan ರಿಲೀಸು. ಸೊ ಪ್ರಮೋಷನ್ಗೆ ಹಾಕಿದ್ದಾರೆ. ಸೊ ಇದು ರಕ್ಷಿತ್ ಶೆಟ್ಟಿ ಸರ್ ಅವ್ರದ್ದು ಪೆಟ್ರೋಲ್ ಪಂಪು. ಸೊ ಹಾಗಾಗಿ ಅವ್ರ ಮೂವಿಗೆ ಅಂದರೆ ಅವ್ರ ಪ್ರೊಡಕ್ಷನ್ ಮೂವಿಗೆ ಸೆಲ್ಫ್ ಪ್ರಮೋಷನ್ಗೆ ಹಾಕ್ಕೊಂಡಿದ್ದಾರೆ. ಸೊ ಒಂದು ಮಿರರ್ ಬೇಕಿತ್ತು ಮನೆಗೆ. ಸೊ ಅದೊಂದು ತೊಗೊಳ್ಳೋಣ ಅಂತ ಬಂದ್ವಿ ನಾನು ಅಮ್ಮ. ಸೊ ಇಲ್ಲಿ ಶವರ್ ಹೆಡ್ಗಳಿದೆ, ಸೂಪರ್ಬಾಗಿದೆ, ಮಸಾಜ್ ಶವರ್. ಸೊ ಪ್ಯಾರಿವೇರ್ದು ಇದ್ರದ್ದು ರೇಟ್ ಎಷ್ಟು ಹೇಳಿ, ಬರೀ ಶವರಿಗೆ 28,000 ರೂಪಾಯಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವ ಸಮಯ. ಕೆಲಸಗಳೆಲ್ಲ ಮುಗೀತು, ಈಗ ಮನೆ ಹೊರಟಿದ್ದೀವಿ. ಸೊ ನಾಳೆ ಬಂದು ಉಡುಪಿಯಲ್ಲಿ ಪುತ್ತಿಗೆ ಪರ್ಯಾಯ 2024 ಏನು ಅಂತ ನಾಳೆ ವ್ಲಾಗಲ್ಲಿ ಗೊತ್ತಾಗುತ್ತೆ. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನೆಕ್ಸ್ಟ್ ವ್ಲಾಗ್ಗೆ ಸಪೋರ್ಟ್ ಮಾಡಿ. ದಿಸ್ ಈಸ್ ಯುವರ್ RV ಸೈನಿಂಗ್ ಆಫ್. ಥ್ಯಾಂಕ್ ಯು.